ಹಾಯ್ ಆಲ್ ವೆಲ್ಕಮ್ ಟು ಪೂರ್ಣಿಮಾ ಬನ್ ವಿಲಾಗ್ಸ್. ಇವತ್ತು ನಮ್ಮ ಮನೆಯಲ್ಲಿ ವೆರೈಟಿ ಆಫ್ ಫುಡ್ ಇದೆ. ಫಸ್ಟ್ ನಾವು ವೈಟ್ ಪಾಸ್ತಾ ಮಾಡಿದ್ವಿ. ವೈಟ್ ಪಾಸ್ತಾ ಆ್ಯಕ್ಚುಲಿ ಈ ಡಿಶಸ್ ಎಲ್ಲ ಆಲ್ಮೋಸ್ಟ್ ಅನ್ಹೆಲ್ದಿ ಅಂತ ಹೇಳ್ಬೋದು. ಇದು ಕಾರ್ನ್ ಹಾಗೆ ಫುಲ್ ಫ್ರೈ ಮಾಡಿರುವಂತಹದ್ದು, ಕಾರ್ನ್ ಚೀಸ್ ಎಲ್ಲ ಹಾಕ್ಬಿಟ್ಟು ಇದು ತುಂಬ ಟೇಸ್ಟಿ ಇದೆ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನನ್ನ ಸಿಸ್ಟರ್ ಟ್ರೈ ಮಾಡಿದ್ದು ಅನಿಸುತ್ತೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡಿದ್ದು ಈ ಥರನೂ ಮಾಡ್ಬೋದು ಕಾರ್ನಿಂದ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಲೂ ಚೀಸ್ ಬಾಲು ಇದು ನಾನು ಮಾಡ್ತಿರ್ತೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನೂಡಲ್ಸ್. ಈ ಡಿಶಸ್ ಎಲ್ಲ ಆಲ್ಮೋಸ್ಟ್ ಅನ್ಹೆಲ್ದಿ. ಈ ಡಿಶಸ್ ಎಲ್ಲ ಮಾಡಿರೋವಂಥದ್ದು ಏನಕ್ಕೆ ಅಂತ ಅಂದರೆ, ನಂದು ನೀಸ್ದು ಬರ್ಡೇ ಇದೆ. ಸೊ ಅವಳದು ಇದೇ ಟೈಮಲ್ಲಿ ಯಾವಾಗಲೂ ಬರ್ಡೇ ಇರುತ್ತೆ. ಈ ಟೈಮ್ ಮಾತ್ರ ನಮ್ಮೂರಲ್ಲಿ ಸೆಲೆಬ್ರೇಟ್ ಮಾಡಿರುವಂತಹದ್ದು. ಮಕ್ಕಳುಗಳೆಲ್ಲ ಇದ್ದರು, ತುಂಬಾ ಖುಷಿಯಾಗುತ್ತೆ. ಎಸ್ಪೆಷಲಿ ಅವಳಿಗೆ, ಇನ್ನು ಚಿಕ್ಕವಳೆಲ್ಲ ಆಲ್ಮೋಸ್ಟ್ ಈಗ ಶಿ ಟರ್ನ್ಸ್ 4. ಸೊ ಬಲೂನ್ಸ್ ಎಲ್ಲ ಅಷ್ಟು ಡೆಕೋರೇಷನ್ ಮಾಡಿರಲಿಲ್ಲ. ಅವ್ರು ಸ್ವಲ್ಪ ಹರಿಬರಿಲಿದ್ರು, ನೆಕ್ಸ್ಟ್ ಬೇರೆ ಫಂಕ್ಷನ್ಗೆ ಹೋಗ್ಬೇಕಿತ್ತು ಅಂದ್ಬಿಟ್ಟು. ಸೊ ಹಾಗೆಯೇ ಇದು ಸೆಕೆಂಡ್ ಕೇಕ್ ಅವಳು ಕಟ್ ಮಾಡಿರುವಂತಹದ್ದು ಇವತ್ತು. ಅದಕ್ಕೆ ಎಷ್ಟಾಗುತ್ತೋ ಎಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದಾಳೆ ಡೆಕೋರೇಷನ್ದೆಲ್ಲ. ನೋಡಿ ಮಕ್ಕಳುಗಳೆಲ್ಲ ಫುಲ್ಲು ನಮ್ಮದು ಇಂಡಿಕೇಟ್ಸ್, ರೈತರದ್ದು ಇಂಡಿಕೇಟ್ಸು, ಟವಲ್ಸ್ ಎಲ್ಲ ಹಾಕಿ ಗ್ರೀನ್ ಕಲರ್ದು ಎಲ್ಲ ಅವ್ರು ಇಷ್ಟ ಬಂದಂಗೆ ಮಜಾ ಮಾಡ್ತಿದ್ದಾರೆ. ಅವಳು ಫುಲ್ ಏನೋ ಒಂಥರ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ಲು. ಎಲ್ಲರೂ ಈ ಥರ ಮಾಡ್ತಿದ್ದಾರಲ್ಲ ಏನಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಚಿಯರಪ್ ಆಗಿ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಕೂಡ ಅವ್ರಿಗೆ ಇಷ್ಟ ಬಂದಿರೋಂತಹ ಡ್ರೆಸ್ ಹಾಕ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ಬಲೂನ್ಸ್ಗೆ ಜಸ್ಟ್ ಒಂದು ಲೇಯರ್ ಸಿಂಪಲ್ ಆಗಿರುವಂತಹ ಲೈಟಿಂಗ್ಸ್ನ ಬಿಟ್ಟಿದ್ವಿ. ಹಾಗೆಯೇ ನಾರ್ಮಲ್ ಕೇಕ್, ಚಿಪ್ಸ್ ಆ್ಯಂಡ್ ಬಿಸ್ಕೆಟ್ಸ್ ಇಷ್ಟು ಇದೆ. ಆ್ಯಂಡ್ ಕೇಕ್ ಕಟಿಂಗ್ ಟೈಮಲ್ಲೂ ಕೂಡ ದೊಡ್ಡದಾಗ ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ಕೇಕ್ ಕಟಿಂಗ್ ಕೂಡ ಆಯಿತು. ಆ್ಯಕ್ಚುಲಿ ಬರ್ಡೇ ಗರ್ಲ್ ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆನೇ ಬೇರೆಯವರೆಲ್ಲ ಮಕ್ಕಳುಗಳು ಕೇಕ್ ಕಟಿಂಗ್ಗೆ ಸ್ವಲ್ಪ ಮುಂದೆ ಹೋಗ್ತಿದ್ದಾರೆ. ಇದು ಯೂಶ್ವಲಿ ಎಲ್ಲ ಮಕ್ಕಳು ಬರ್ಡೇಲೂ ಸೇಮ್ ಥಿಂಗ್ ಅಂತಲೇ ಅನಿಸುತ್ತೆ. ಇದು ತುಂಬ ಫನ್ನಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಮಕ್ಕಳುಗಳಿಗೆ ಅದೇ ಎಂಜಾಯ್ಮೆಂಟ್ ನಮಗೂ. ಸೊ ಈ ಮಕ್ಕಳುಗಳು ತುಂಬ ಖುಷಿಯಾಗಿದ್ದರೆ ನಮಗೂ ಕೂಡ ಒಳ್ಳೆಯದಲ್ವ. ಫುಲ್ ಆಲ್ಮೋಸ್ಟ್ ಅವರು ಒಬ್ಬೊಬ್ಬರು ಕೇಕ್ ಅವರವರೇ ತಿನ್ನೋದಾಗಿರ್ಬೋದು, ಅವಳಿಗೆ ತಿನ್ನಿಸೋದಾಗಿರ್ಬೋದು ಎಲ್ಲನೂ ಇದೆ. ಅದೇ ಥರ ನಮ್ಮ ಅಪ್ಪ ಅಮ್ಮನೂ ಬಂದು ಕೇಕೆಲ್ಲ ತಿನ್ನಿಸಿ ಎಲ್ಲ ಫೋಟೋ ಎಲ್ಲ ತೊಗೊಂಡು ಆಯಿತು. ಜೊತೆಗೆ ಒಂದು ಡ್ಯಾನ್ಸ್ ಕೂಡ ಮಾಡಿದ್ರು. ಮಕ್ಕಳು ಇಷ್ಟ ಬಂದಂಗೆ, ಪರ್ಟಿಕ್ಯುಲರ್ ಆಗಿ ಅಂತ ಅಲ್ಲ, ಅವ್ರಿಗೆ ಇಷ್ಟ ಬಂದಿರೋ ಥರ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫುಲ್ ಎಂಜಾಯ್ಮೆಂಟ್ ಆಯಿತು. ಈ ದಿನ ಫುಲ್ ಅದೇ ಆಯಿತು ಆಲ್ಮೋಸ್ಟು. ಸೊ ಈ ಮಕ್ಕಳುಗಳು ಅಂತೂ ಹಸು ಟವಲ್ ಹಾಕ್ಬಿಟ್ಟು ಫುಲ್ ನಮ್ಮದೇ ಬರ್ಡೇ ಅಂತ ಫುಲ್ ಜೋಶಲ್ಲಿ ಇದ್ದಾರೆ. ಸೊ ಹೀಗೆ ಸಿಂಪಲ್ಲಾಗಿ ಬರ್ಡೇ ಆಯಿತು. ಹಾಗೆಯೇ ಆಫ್ಟರ್ ದ ಬರ್ಡೇ ಫುಲ್ ಎಲ್ಲರಿಗೂ ಕೇಕ್ ಕಟ್ ಮಾಡಿಸಿ ತಿನ್ನಿಸಿ ಎಲ್ಲ ಆದಮೇಲೆ ಫುಲ್ ನಾವು ಮಾಡಿರುವಂತಹ ಡಿಶಸ್ನೆಲ್ಲ ಎಲ್ಲ ಮಕ್ಕಳಿಗೂ ಕೂರಿಸ್ಬಿಟ್ಟು ಕೊಟ್ವಿ. ಅವರು ಎಂಜಾಯ್ ಮಾಡಿ ತಿಂದರು. ಸೊ ಅವ್ರಿಗೆ ಇಷ್ಟ ಅಂತಲೇ ಆ್ಯಕ್ಚುಲಿ ಪರ್ಟಿಕ್ಯುಲರಾಗಿ ಆ ಡಿಶಸ್ನ ಈಸಿಯಾಗಿ ಮಾಡ್ಬೋದು ಅಂತ ಮಾಡಿರೋದು. ಮತ್ತು ಯಾವುದೇ ಥರ ಅದು ಸ್ವಲ್ಪ ಸ್ಪೈಸಿನೆಸ್ಸು ಎಲ್ಲ ಖಾರ ಅದೇ ಲೈಕ್ ಎಲ್ಲ ಮಸಾಲ ಐಟಮ್ಸ್ ಯಾವುದೂ ಇರೋಲ್ಲ, ಎಲ್ಲ ಕಡಿಮೆ ಇರುತ್ತೆ ಅಂತಲೇ ಆ ಡಿಶ್ನ ಚೂಸ್ ಮಾಡಿದ್ದಾರೆ. ಸೊ ಹಾಗೆಯೇ ನಾನು ಲಾಸ್ಟಲ್ಲಿ ಇವ್ರದ್ದೆಲ್ಲ ಆದಮೇಲೆ ನಾನು ಕೇಕ್ ತಿನ್ನಿಸಿದ್ದಾಯಿತು. ಸೊ ಇಷ್ಟು ಇವತ್ತು ಬರ್ಡೇ ಈ ಥರ ಇತ್ತು. ಇದಾದಮೇಲೆ ನೆಕ್ಸ್ಟು ನಾನು ಇದನ್ನು ಆ್ಯಕ್ಚುಲಿ ಈ ಕ್ರಾಫ್ಟನ್ನು ನಾನು ಮಕ್ಳ ಕೈಯಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಕ್ಯಾಂಡಲ್ಸ್ನೆಲ್ಲ ಮೆಲ್ಟ್ ಮಾಡಿದೆ, ಅದೆಲ್ಲ ತುಂಬ ಬಿಸಿ ಇದೆ ಅಂತ ಹೇಳ್ಬಿಟ್ಟು ಅವ್ರ ಕೆಲವಂತೂ ಮಾಡಿಸೋದಕ್ಕೆ ಆಗಲ್ಲ ಅಂದ್ಬಿಟ್ಟು ಸೊ ನಾನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಬೌಲ್ಗೆ ಸ್ವಲ್ಪ ಇದು ಆ ಬೌಲ್ಸು ಹಳೇದಿದ್ದರೆ ಬೆಟರು. ಯಾಕೆಂದರೆ ಈ ಕ್ಯಾಂಡಲ್ಸ್ ಮೆಲ್ಟ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಲೈಕ್ ಸೀದೋಗಿರೋ ಥರ, ಜಾಸ್ತಿ ಬಿಸಿ ಆದರೆ ಪಾತ್ರೆ ಎಳೆಯೋ ಥರ ಇರುತ್ತೆ, ಆ ಥರ ಆಗುತ್ತೆ. ಅದಕ್ಕೋಸ್ಕರನೇ ಆದಷ್ಟು ಹಳೆ ಬೌಲ್ನ ತೊಗೊಂಡ್ರೆ ಬೆಟರ್. ನಾನು ಆಲ್ಮೋಸ್ಟ್ 3 ಕ್ಯಾಂಡಲ್ಸ್ ತೊಗೊಂಡಿದ್ದೀನಿ. ಒಂದು ನಾರ್ಮಲ್ ಥರದ್ದು, ಇಲ್ಲ ಅಂದರೆ ನಾವು ಯೂಸ್ಡ್ ಕೂಡ ತೊಗೊಬೋದು ಕ್ಯಾಂಡಲ್ಸ್. ನಾನಿಲ್ಲಿ ಆಲ್ಮೋಸ್ಟ್ ಫ್ರೆಶ್ ಕ್ಯಾಂಡಲ್ಸ್ನೇ ತೊಗೊಂಡಿದ್ದೀನಿ. ಎಲ್ಲ ಕ್ಯಾಂಡಲ್ಸು ಮೆಲ್ಟ್ ಆದಮೇಲೆ ಅದು ಥ್ರೆಡ್ ಹಾಕಿರ್ತಾರಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೋತಾ ಇದ್ದೀನಿ. ಫೋರ್ಕ್ ಯೂಸ್ ಮಾಡಿದ್ದೀನಿ. ಫೋರ್ಕ್ ಯೂಸ್ ಮಾಡಿದ್ರೆ ಆರಾಮಾಗಿ ನಾವು ಥ್ರೆಡ್ನ ತೆಗಿಬೋದು. ನಾನು ಆ್ಯಕ್ಚುಲಿ ತುಂಬ ಲೋ ಫ್ಲೇಮಲ್ಲೇ ಕ್ಯಾಂಡಲ್ ಮೆಲ್ಟ್ ಮಾಡ್ಕೊತಾ ಇದ್ದೀನಿ, ಆದ್ರೂ ಕೂಡ ತುಂಬಾ ಹೊಗೆ ಬರ್ತಾಯಿದೆ.
ಬಟ್ ಪಾತ್ರೆ ಏನು ಅಂತ ಇದಾಗಿರಲಿಲ್ಲ, ಲೈಟಾಗಿ ಮತ್ತೆ ಮತ್ತೆ ಬಿಸಿ ಮಾಡುವಾಗ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಫಸ್ಟ್ ಅಷ್ಟು ಮೆಲ್ಟ್ ಆಗಿರಲಿಲ್ಲ. ಸೊ ಕ್ಯಾಂಡಲ್ಸ್ನ ಮೆಲ್ಟ್ ಮಾಡಿ ಅದು ರೆಡಿಯಾಗಿದೆ. ಹಾಗೆಯೇ ಆ್ಯಕ್ಚುಲಿ ನಾನು ಇದು ಇವತ್ತೇ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಈ ಹಾರ್ಟ್ನ ಆ್ಯಕ್ಚುಲಿ. ಅದಕ್ಕೋಸ್ಕರ ನಾನು ಐಸ್ ವಾಟ್ರನ್ನ ಇಟ್ಟಿರಲಿಲ್ಲ. ವಾಟರ್ಗೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕಿ ಹಾಗೆ ಒಂದು 2 ನಿಮಿಷ ಬಿಟ್ಟಿದ್ದೆ. ಅದು ಆಲ್ಮೋಸ್ಟು ಚಿಲ್ಡ್ ವಾಟರ್ ರೆಡಿಯಾಗಿದೆ. ಹಾಗೆಯೇ ಮೆಲ್ಟ್ ಮಾಡಿರುವಂತಹ ಕ್ಯಾಂಡಲ್ಸ್ ಎರಡನ್ನೂ ತೊಗೊಂಡಿದ್ದೀನಿ. ಹಾಗೆ ಈ ಥರ ರೆಂಬೆ ಕೊಂಬೆ ಇರುವಂತಹ ಕಡ್ಡಿನ ತೊಗೊಬೇಕಾಗುತ್ತೆ. ಇಲ್ಲಿ ನಾನು ತೊಗೊಂಡಿರೋಂಥದ್ದು ಸ್ವಲ್ಪ ಜಾಸ್ತಿನೇ ಬ್ರ್ಯಾಂಚಸ್ ಇತ್ತು, ಡಿವೈಡ್ ಆಗಿರುತ್ತಲ್ಲ ಬ್ರ್ಯಾಂಚಸ್ ಆ ಥರ. ಅದು ಸ್ವಲ್ಪ ಅಷ್ಟು ಬೇಡ, ತುಂಬ ಹತ್ತತ್ರ ಇರುತ್ತೆ. ಸ್ವಲ್ಪ ಈಗ ನಾನು ಸ್ಟಾರ್ಟಿಂಗ್ ಇಟ್ಕೊಂಡಿದ್ದೀನಲ್ಲ, ಇಷ್ಟಿದ್ರೆ ಸಾಕು. ಆಮೇಲೆ ಮುಂದೆ ಹೋಗ್ತಾ ಅಲ್ಲಲ್ಲೇ ಒಂದು 4-5 ಆ ಥರ ಇದೆ. ಸೊ ಅದಷ್ಟು ಬೇಡ ಅಂತ ನಂದು ಇವಾಗ ನಾನು ಟ್ರೈ ಮಾಡಿದ ಪ್ರಕಾರ ಅಷ್ಟು ಬೇಡ ಬ್ರ್ಯಾಂಚಸ್ ಅಂತ ಅನಿಸ್ತು. ಸ್ಟಾರ್ಟಿಂಗು ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ಲ, ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗು ಸ್ವಲ್ಪ ಐಸ್ ವಾಟ್ರ್ ಹಾಕ್ಕೊಂಡು ಆ ಥರ ಸಡನ್ನಾಗಿ ಏನೋ ತೆಗ್ದುಬಿಟ್ಟೆ ಒಂದು 2-3 ಸಲ. ಅದು ಸ್ವಲ್ಪ ಬಿಸಿ ಇತ್ತು, ಸ್ವಲ್ಪ ಅಷ್ಟು ಗೊತ್ತಾಗಲಿಲ್ಲ ನನಗೆ ಐಡಿಯಾ, ಅಷ್ಟು ಬರಲಿಲ್ಲ. ಆಮೇಲೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ವೈಟ್ ಕಲರ್ದು ಈವನ್ ಮತ್ತೆ ಅಲ್ಲೇ ಹಾಕಿದ್ರೂ ವ್ಯಾಕ್ಸ್ಗೆ ಅದು ಇಫ್ ಇನ್ ಕೇಸ್ ನಾವು ಆ ಫ್ಲವರ್ಸ್ನ ಮಾಡಿರ್ತೀವಿ ಅಲ್ವಾ, ಅದು ಮತ್ತೆ ಮೆಲ್ಟ್ ಆಗಿಬಿಡುತ್ತೆ ಇಮಿಡಿಯೇಟಾಗಿ, ಅಷ್ಟು ಪ್ರಾಬ್ಲಮ್ ಇರೋಲ್ಲ. ಆಲ್ಮೋಸ್ಟ್ ನಾವು ಅಷ್ಟು ಸಲನೂ ಮಾಡ್ಕೊಬೋದು. ಇಲ್ಲಿ ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸಿದೆ. ನಾನು ವೈಟ್ ಕಲರೇ ಬೇಡ ಅಂತ ಅಂದ್ಬಿಟ್ಟು 2 ನಾನು ಕಡ್ಡಿ ತೊಗೊಂಡಿದ್ದೀನಿ, ಬ್ರಾಂಚಸ್ ಇರೋಂತಹದ್ದು. ಅದು ಚಿಕ್ಕ ಕಡ್ಡಿನೇ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ರೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿರ್ಬೋದು. ಒಂದು ಕಡ್ಡಿಗೆ ಆಲ್ಮೋಸ್ಟ್ ಒಂದೊಂದು ಬ್ರಾಂಚ್ನ ಬಿಟ್ಟು ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಇನ್ನೊಂದು ಬ್ರಾಂಚ್ಗೆ ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ವ್ಯಾಕ್ಸ್ ಮತ್ತು ಗಟ್ಟಿ ಆಗಿಬಿಡ್ತು. ಸೊ ಅದನ್ನು ಮತ್ತೆ ಮೆಲ್ಟ್ ಮಾಡಿ ಮತ್ತೆ ಹಾಕ್ಕೊಂಡು ಇದು ಮಾಡ್ತಿದ್ದೆ. ಸೊ ಹೀಗೆ ಒಂದೊಂದು ಗ್ಯಾಪ್ ಬಿಟ್ಟಿದೆಯಲ್ಲ, ಅದಕ್ಕೆ ನನಗೆ ಈಗ ಕಲರ್ ಎಲ್ಲ ಬೇಕಲ್ಲ ಅಂದ್ಬಿಟ್ಟು ನಾನು ಕ್ರಯಾನ್ಸ್ನ ಹಾಕಿ ಟ್ರೈ ಮಾಡ್ತಿದ್ದೀನಿ. ಕ್ರಯಾನ್ಸ್ ಹಾಕಿದ್ಕೋ ಏನೋ ಮತ್ತು ಹೀಟ್ ಮಾಡುವಾಗ ಬಬಲ್ಸ್ ಬಂದುಬಿಡ್ತು. ಮತ್ತು ಸ್ವಲ್ಪ ಈ ಐಸ್ ವಾಟರೆಲ್ಲ ಡಿಪ್ ಮಾಡಿ ಹಾಕಿದ್ವಲ್ಲ, ಅದೊಂದು ಸ್ವಲ್ಪ ಚುರು ಅಂತ ಸೌಂಡ್ ಬಂತು. ಅದು ಹಾಗೆ ಇಮಿಡಿಯೇಟ್ ಸರಿ ಹೋಗ್ತು. ಯೂಶ್ವಲಿ ಕ್ರಯಾನ್ಸ್ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೋ ಐ ಡೋಂಟ್ ನೋ ಐಡಿಯಾ. ಆ್ಯಕ್ಚುಲಿ ನಾನು ಮಾಡುವಾಗ ಸರಿಯಾಗಿ ಕೂರ್ತಿರಲಿಲ್ಲ. ಆ್ಯಕ್ಚುಲಿ ನನ್ನ ಕೈಗೂ ಅಷ್ಟೇ ಸರಿಯಾಗಿ ಕಚ್ಕೋತಿರಲಿಲ್ಲ. ವೈಟ್ ಕಲರ್ ವ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿ ಒಂದೇ ಸಲಕ್ಕೆ ಫುಲ್ಲು, ನಂಗೆ ಸ್ಟಾರ್ಟಿಂಗ್ ಐಡಿಯಾ ಇರಲಿಲ್ಲ ಅಲ್ಲ, ಅವಾಗ 1 ಸಲ 2 ಸಲ ಸರಿ ಬರಲಿಲ್ಲ ಅಷ್ಟೇ. ಒಂದು ಸಲ ಹಿಂಗೆ ಡಿಪ್ ಮಾಡಿ ಮತ್ತೆ ಮಾಡಿದ ತಕ್ಷಣ ನೀಟಾಗಿ ಕಚ್ಕೊತಿತ್ತು. ಇದು ಮಾತ್ರ 2-3 ಸಲ ಟ್ರೈ ಮಾಡಿದೆ. ಬ್ಲೂ ಕಲರ್ದು ಮೇ ಬಿ ಅದು ನಾನು ಈಗ ಇದು ಕ್ರಯಾನ್ಸ್ ಹಾಕಿದ್ದೀನಿ ಅಲ್ವಾ, ಅದಕ್ಕೆ ಆ ಥರ ಆಯಿತು ಅಂತ ಅನಿಸುತ್ತೆ. ನಾವು ಕಲರ್ದು ಕ್ಯಾಂಡಲ್ನೇ ಮೆಲ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮತ್ತು ನಮಗೆ ಇವನ್ ಈ ಹಾರ್ಟ್ನ ಮಾಡೋಕ್ಕೂ ತುಂಬಾ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಈಗ ಇನ್ಸ್ಟೆಂಟ್ ಇನ್ಯಾವುದೂ ಇರಲಿಲ್ಲ, ಅಟ್ಲೀಸ್ಟ್ ಈ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಡಿಫ್ರೆಂಟ್ ಕಲರ್ ಇರಲಿ ಅಂದ್ಬಿಟ್ಟು. ಯೂಶ್ವಲಿ ಪಿಂಕ್ ಕಲರ್ ಇರ್ಬೋದು, ಗ್ರೀನು ತುಂಬಾ ಚೆನ್ನಾಗಿರುತ್ತೆ, ಬ್ಲೂನು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಬ್ಲೂ ಕಮ್ ವೈಟ್ ಫ್ಲವರ್ಸು. ನಾನು ಆದ್ರೂ ಬಿಡಲಿಲ್ಲ, ತುಂಬ ಸಲ ಅದು ಚಾನ್ಸ್ ಕಡಿಮೆ ಆದ್ರೂ ಮತ್ತೆ ಮೆಲ್ಟ್ ಮಾಡೋದು ಆ ಥರ ಮಾಡ್ತಿದ್ದೆ. ಮತ್ತು ಬೇಗನೆ ತಿಕ್ಕಾಗ್ಬಿಡ್ತಿತ್ತು. ಐ ಥಿಂಕ್ ನಾವು ಕ್ರಯಾನ್ಸ್ ಹಾಕಿದ್ದೆ ಸ್ವಲ್ಪ ಪ್ರಾಬ್ಲಮ್ಮ ಅಂತ ಅನಿಸ್ತು. ಬಟ್ ಒಂದು 2-3 ಸರಿ ಹೋದರೆ ಒಂದು ಸ್ವಲ್ಪ ಸುಮಾರು ಜಾಸ್ತಿನೇ ಸರಿ ಹೋಗ್ತಿರ್ಲಿಲ್ಲ, ಆ ಥರ ಆಯಿತು. ಇಟ್ಸ್ ಓಕೆ, ಫಸ್ಟ್ ಟೈಮ್ ಅಲ್ವಾ, ನೆಕ್ಸ್ಟ್ ಮಾಡೋಗ್ಬೋದು. ಈಗ ಅದನ್ನು ವೇಸ್ಟ್ ಆಗಿಬಿಡುತ್ತೆ ಇಫ್ ಇನ್ ಕೇಸ್ ಮಾಡಲಿಲ್ಲ ಅಂದ್ರೂ, ಮತ್ತು ಹೈಲೈಟ್ ಆಗಲ್ಲ ಕಲರ್ಸೂ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ನೋಡಿ ನಮ್ಮ ಮನೇಲಿ ರೆಡ್ ಹಾಕ್ಸೈಡು, ಇದಕ್ಕೂ ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿದೆ ಬ್ಲೂ ಕಮ್ ವೈಟ್ ಫ್ಲವರ್ಸು. ನಾನು ಜಸ್ಟ್ ಚಿಕ್ಕ ವಾಸಲ್ಲಿ ಹಾಕಿದ್ದೀನಿ. ಇದನ್ನು ನಾರ್ಮಲಾಗಿ ಪಾಟ್ಗಳಲ್ಲೂ ಹಾಕ್ತಾರೆ, ಪಾಟ್ಗಳಲ್ಲಿ ಕಲ್ಲು ಹಾಕ್ಬಿಟ್ಟಾದ್ರೂ ಆಗಿರ್ಬೋದು, ಇಲ್ಲ ಮಣ್ಣು ಹಾಕ್ಬಿಟ್ಟು ನಾರ್ಮಲಾಗಿ ಆ ಥರ ಮಾಡ್ತಾರೆ. ನಾನಿಲ್ಲಿ ಒಳಗಡೆ ಜಸ್ಟ್ ಒಂದು ವಾಸಲ್ಲಿ ನಾನು ತೊಗೊಂಡಿರೋ ಕಡ್ಡಿಗಳೇ ಚಿಕ್ಕದು ನೋಡಿರ್ಬೋದು, ಆಲ್ಮೋಸ್ಟ್ ಒಂದು 30 ಇಂಚ್ ಅಷ್ಟು ಇರುತ್ತೆ. ಅದಕ್ಕೋಸ್ಕರ ನೋಡಿ ನಾವು ಈ ಥರ ಒಂದು ಆ್ಯಕ್ಚುಲಿ ಶೋಕೇಸ್ ಇದೆ, ಅದು ಕಾಫಿ ಕಲರ್ ಬ್ಯಾಕ್ಗ್ರೌಂಡ್ ನಾನು ತೋರಿಸೋದಕ್ಕೋಸ್ಕರ ಡಿಫ್ರೆಂಟ್ ಸೈಡ್ ಇಟ್ಟಿದ್ದೀನಿ ಕಲರ್ಸಲ್ಲಿ. ವೈಟ್ ಕಲರ್ದು ಸ್ಟ್ಯಾಂಡ್ ಇದೆ, ಶೋ ಪೀಸ್ ಸ್ಟ್ಯಾಂಡು, ಅದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ.